ಜನಪದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ತಮಿಳುನಾಡ ಜನ ಮಾಡ್ತಕ್ಕಂಥವರು, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿರ್ತಕ್ಕಂಥವ್ರು ಕೇವಲ ರಾಜ್ಯದಲ್ಲಿ ಕೆಲವೇ ಇರ್ತಾರೆ. ಅಂತಹ ಮಹಾನ್ ಪುರುಷರಲ್ಲಿ ಶ್ರೀಮಾನ್ ಲಕ್ಷ್ಮಣ ಸವದಿ ಒಬ್ಬರು ಅಂತೇಳಿ ನಾನು ನಂಬಿದ್ದೀನಿ. ಅವರು ಆ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರೂ ಇದ್ದರು. ಪ್ರತಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿ ಆ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅತ್ಯಂತ ಆತ್ಮೀಯತೆಯಿಂದಿದ್ದು ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಅವರು ಗಮನ ತರ್ತಿದ್ವಿ. ಅವರು ಭಾಳ ಶಾಂತಚಿತ್ತರಾಗಿ ಆ ಭಾಗದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಅದರಲ್ಲಿ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅಧಿಕಾರಿಗಳಿಗೆ ಸೂಚನೆ ನೀಡಿ ಸರ್ಕಾರ ವತಿಯಿಂದ ಸಹಿತ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುಕೂಲತೆಗಳು ಮಾಡಿಕೊಟ್ಟಿರ್ತಕ್ಕಂಥವ್ರು ಶ್ರೀಮಾನ್ ಲಕ್ಷ್ಮಣ ಸವದಿಗಳು. ಯಾಕೆ ನಾನು ಈ ಮಾತಾಡ್ತಂದರೆ, ಇವತ್ತು ಜನರ ಪರಿಸ್ಥಿತಿಯನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರಾಜಕೀಯದಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ಹೋಗ್ತಾರೆ, ಯಾವುದಾದ್ರೂ ಕಾರಣ ಕೊಡೋಕೆ ಆಸೆ ಬರ್ತಾರೆ, ಅಧಿಕಾರ ಸಿಗ್ತದೆ, ಮತ್ತು ಅದು ಸಮಯ ಮುಗಿದ ನಂತರ ಮನೆಗೆ ಹೋಗ್ತಾರೆ. ಆದರೆ ಸದಾ ಕಾಲದಲ್ಲಿ ಅಧಿಕಾರ ಇರಲಿ, ಅಧಿಕಾರ ಇರದೇ ಇರಲಿ, ರೈತರ ಬಗ್ಗೆ, ರೈತರ ಜೀವನ ಬಗ್ಗೆ, ರೈತರ ಕೊಂಡುಕೊತ್ತುಗಳ ಬಗ್ಗೆ ಯಾರು ವಿಚಾರ ಮಾಡ್ತಾರೋ ಅವರು ಸದಾ ಕಾಲ ಜನರ ಮನಸ್ಸಿನಲ್ಲಿ ಇರ್ತಾರೆ. ಸೊ ಆ ದಿಶೆಯಲ್ಲಿ ಈ ರಾಜ್ಯದಲ್ಲಿ ಕೆಲವೇ ನಾಯಕರನ್ನು ನಾವು ನೋಡ್ತೀವಿ. ಅದರಲ್ಲಿ ಶ್ರೀಮಾನ್ ಲಕ್ಷ್ಮಣ ಸವದಿಯವರು ಒಬ್ಬರು ಅಂತೇಳಿ ನಾನು ನಂಬಿದ್ದೀನಿ. ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ರೈತರ ಬಗ್ಗೆ ಮಾತನಾಡ್ತಾರೆ, ಕಬ್ಬು ಬೆಳೆಗಾರರ ಬಗ್ಗೆ ಮಾತನಾಡ್ತಾರೆ, ರೈತರ ಸಾಧಕ ಬಾಧಕಗಳ ಬಗ್ಗೆ ಮಾತಾಡ್ತಾರೆ, ನೀರಿನ ಬಗ್ಗೆ ಮಾತಾಡ್ತಾರೆ. ಯಾವ ರೀತಿಯಾಗಿ ರೈತರ ಪರವಾಗಿ ನಾವು ಸರ್ಕಾರಗಳು ಕೆಲಸ ಮಾಡಬೇಕು, ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು, ಜನರಿಗೆ ನೀರು ವಿದ್ಯುತ್ ಕೊಡೋದ್ರ ಮುಖಾಂತರ ನಾವು ಜನರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಅವರು ಸಲಹೆ ಕೊಡ್ತಿರ್ತಾರೆ. ಸೊ ಆ ದಿಶೆಯಲ್ಲಿ ಅವರು ಕೆಲಸ ಮಾಡೋದ್ರ ಮುಖಾಂತರ ಇವತ್ತು ಈ ಭಾಗದಲ್ಲಿ ಅನೇಕ ಬದಲಾವಣೆಗಳು ತಂದು ಜನಪರವಾದಂಥ ರೈತರಿಗೆ ಅನುಕೂಲ ತರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ತಮ್ಮೆಲ್ಲರ ಆಶೀರ್ವಾದದಲ್ಲಿ ಸರಿ ಇವರು ಈ ಪಕ್ಷದಲ್ಲಿ ಶಾಸಕರಾಗಿ ಬಂದಿದೆ. ಈ ಪಕ್ಷದಲ್ಲಿ ಬಂದರೆ ಸಹಿತ ಅವರಿಗೆ ಅತ್ಯಂತ ಗೌರವ ಇದೆ. ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರ ಬಗ್ಗೆ ಸಾಕಷ್ಟು ಗೌರವ. ಅವ್ರು ಎಲ್ಲೇ ಇದ್ರೂ ಸಹಿತ ಅಲ್ಲಿ 10 ಮಂದಿಯಲ್ಲಿ ಶಾಸಕರ ಜೊತೆ ಕೂತ್ರೆ ಅವರು ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ಕರೀತಾರೆ, ಬರೀ ಲಕ್ಷ್ಮಣ ಸವದಿ ಏನು ಮಾಡ್ತಾ ಇರುತ್ತೆ. ಉಪಮುಖ್ಯಮಂತ್ರಿಗಳದ್ದು ಅವರು ಭಾಳ ಹತ್ತಿರವಾಗಿದ್ದಾರೆ, ಭಾಳ ಸಮಕಾಲಿಕರಾಗಿದ್ದಾರೆ. ಇವರು ಏನು ಹೇಳಿದ್ರು ಸಹಿತ ಮಾಡಿಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಅವರಲ್ಲಿದೆ. ಹಾಗಾಗಿ ಇವತ್ತು ಅವರು ಶಾಸಕರಾಗಿದ್ದರೂ ಸಹಿತ ಈ ಸರ್ಕಾರದಲ್ಲಿ ಭಾಳ ಪ್ರಭಾವಶಾಲಿಗಳಿದ್ದಾರೆ. ಏನೇ ಕೆಲಸ ಮಾಡಬೇಕಾದ್ರೂ ಮಾಡುವಷ್ಟು ಶಕ್ತಿ ಅವರಲ್ಲಿದೆ ಅಂತ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ. ಹಾಗಾಗಿ ನಾನು ಮಂತ್ರಿ ಆಗಿದ ತಕ್ಷಣ ನಾನು ಅವರು ಭೇಟಿಯಾದಾಗ ಈ 2022ರಲ್ಲಿ 23ರಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಿಸಿನಿ. ಕಾಮಗಾರಿಗಳು ಚಾಲನೆ ಇದೆ. ತಕ್ಷಣ ಇದನ್ನು ಆದಷ್ಟು ತೀವ್ರವಾಗಿ ಮುಗಿಸ್ಕೊಡ್ಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ನೀರಾವರಿ ಕೊರತೆ ಭಾಳ ತೊಂದರೆ ಇದೆ ಅಂತ ಮಾತನ್ನು ನಮ್ಮ ಗಮನಕ್ಕೆ ತಂದಿದ್ದರು. ಅದರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಸಹಿತ ನಾವು ಹೆಸರು ಕೊಟ್ಟಿದ್ವಿ. ಅದಕ್ಕೆ ಹೆಚ್ಚಾಗಿ ಅವರು ತಾವು ಪ್ರತಿನಿತ್ಯ ಈ ಕೆಲಸಗಳು ಯಾವ ರೀತಿ ಆಗ್ತದೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು, ಇರ್ತಕ್ಕಂಥ ತೊಂದರೆಗಳೇನು, ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಹೆಚ್ಚಿನ ಒಂದು ಸ್ಫೂರ್ತಿ ಕೊಡುವ ಮುಖಾಂತರ ತೀವ್ರವಾಗಿ 2 ವರ್ಷದಲ್ಲಿ ಕೆಲಸಗಳು ಮುಗಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಈ ಭಾಗಕ್ಕೆ, ಉತ್ತರ ಭಾಗಕ್ಕೆ ನೀರು ತಂದು ಕೆರೆಗಳು ತುಂಬಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳಿದಂತೆ ನನ್ನ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಣ್ಣ ಡಿಪಾರ್ಟ್ಮೆಂಟ್, ಸಣ್ಣ ನೀರಾವರಿ. ಅತಿ ಮುಖ್ಯವಾಗಿ ಈ ಇಲಾಖೆ ಏನಂದರೆ ರಾಜ್ಯದಲ್ಲಿರ್ತಕ್ಕಂಥ ಗ್ರೌಂಡ್ ವಾಟರ್ ಅಂತರ್ಜಲವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನಕ್ಕೆ ಈ ಇಲಾಖೆಯನ್ನು ಸೃಷ್ಟಿ ಮಾಡಿದ್ದಾರೆ. ತಮ್ಮೆಲ್ಲ ಗೊತ್ತಿದೆ, ಇವತ್ತು ಬೆಂಗಳೂರು ಸುತ್ತಮುತ್ತಲ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಅನೇಕ ವರ್ಷಗಳಿಂದ 1,500 ಫೀಟ್ ದಾಟಿದರೆ ಮಾತ್ರ ನೀರು ಸಿಗ್ತದೆ. ಈ ನಿಮ್ಮ ಭಾಗದಲ್ಲಿ ಸಹಿತ ನಾನು ರೈತರ ಜೊತೆ ಮಾತಾಡಿ, ಶ್ರೀಮಾನ್ ಲಕ್ಷ್ಮಣ ಸವದಿ ಜೊತೆ ಮಾತಾಡಿದಾಗ ಇಲ್ಲಿ ಸಹಿತ 2,100 ಫೀಟ್ ಹೋಗ್ತಕ್ಕಂಥ ಪರಿಸ್ಥಿತಿ ಅಂತೇಳಿ. ಹಾಗಾಗಿ ನಮ್ಮ ಇಲಾಖೆಯಿಂದ ರಾಜ್ಯಾದ್ಯಂತ ನಾವು ಅಂತರ್ಜಲವನ್ನು ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಅನೇಕ ರೀತಿಯಾದ ಯೋಜನೆಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಸುಮಾರು 8,000 ಯೋಜನೆಗಳು
ಈ ರಾಜ್ಯದಲ್ಲಿ ನಾವು ಇವತ್ತು ಮುಂದುವರಿಸ್ತಾ ಇದ್ದೀವಿ. ಆ ಚೆಕ್ ಡ್ಯಾಮ್ಗಳಿರ್ಬೋದು, ಬಿಟ್ಕಮ್ ಬ್ಯಾರೇಜಸ್ ಇರ್ಬೋದು, ಅನೇಕ ರೀತಿಯ ಎಲ್ಲ ಸ್ಕೀಮ್ಗಳ ಮುಖಾಂತರ ಅತಿ ಮುಖ್ಯವಾಗಿ ಕೆರೆಗಳು ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಕೆರೆಗಳಲ್ಲಿ ನೀರು ತುಂಬಿಸಿದ್ರೆ ಮಾತ್ರ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಅಂತ. ಅದರ ಮುಖಾಂತರ ರೈತರಿಗೆ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತದೆ. ಇವತ್ತು ಅಲ್ಲಿ ರೈತರನ್ನ ಕೇಳಿದಾಗ ಮೊದಲು ನೀರಿಲ್ಲ, ನಾವು 200 ಫೀಟ್ಗೆ ಹೋಗ್ತೀವಿ. ಈಗ ನೀರು ಬರೋದು ಶುರು ಆದಮೇಲೆ ನಮಗೆ 300 ಫೀಟ್ಲಿಂದ ನೀರು ನಾವು ಲಭ್ಯ ಆಗ್ತದೆ ಅಂತ ಮಾತನ್ನು ಇವತ್ತು ರೈತರು ಹೇಳಿದ್ದಾರೆ. ಸೊ ಆ ದಿಶೆಯಲ್ಲಿ ಇವತ್ತಿನ ನಮ್ಮ ಶಾಸಕರು ಆ ಪ್ರಯತ್ನ ಇಡೀ ತಾಲೂಕಾದ್ಯಂತ ಯಾವ ಭಾಗದಲ್ಲಿ ಏನೇನು ಮಾಡಬೇಕು ಅಂತ ಅವರು ಯೋಜನೆಗಳು ಇಟ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ಈಗಾಗಲೇ ನನಗೆ 1.5 ತಿಂಗಳ ಹಿಂದೆ ನಾನು ಅವರು ಕೂತಾಗ ಒಂದು ತಂತ್ರಜ್ಞಾನದ ಮುಖಾಂತರ ಏನು ಎಲ್ಲ ಹಳ್ಳಿಗಳಲ್ಲಿ ನಾವು ನೀರಿನ ಅಂತರ್ಜಲ ಯಶಸ್ಸು ಮಾಡಲಿಕ್ಕೆ ಒಂದು ಯೋಜನೆ ಮಾಡಿದರೆ ಸುಮಾರು 25 ಕೋಟಿ ರೂಪಾಯಿ ಆಗ್ತದೆ. ಈಗಾಗಿರ್ತಕ್ಕಂಥ 245 ಕೋಟಿದು ಈ ಪೂರ್ತಿ ಆಗ್ತದೆ. ಅದರ ಜೊತೆಯಲ್ಲಿ ನನಗೆ 25 ಕೋಟಿ ಕೊಟ್ಟರೆ ಈ ಭಾಗದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅಂತರ್ಜಲವನ್ನು ಹೆಚ್ಚಿಸಿ ಕುಡಿಯ ನೀರು ಇರ್ಬೋದು, ಅದು ನಮ್ಮ ಇರಿಗೇಷನ್ ಇರ್ಬೋದು, ಎಲ್ಲ ದನಕರುಗಳಿರ್ಬೋದು, ಎಲ್ಲ ಕಡೆ ನೀರು ಸಿಗತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಅಂತ ಮಾತು ನಾವು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ನಾನು ಆವತ್ತೇ ಹೇಳಿದ್ದು ಅವ್ರಿಗೆ ತಪ್ಪದೆ ಆ ಕೆಲಸ ತಾವು ಮಾಡಬೇಕು, ನಾನು ಬಂದು ನೋಡಬೇಕು. ಅದೇ ತಾವು ಮಾಡುವಂಥ ಕೆಲಸವನ್ನು ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಮಾತನ್ನು ಸಹಿತ ಅವ್ರಿಗೆ ಹೇಳಿದ್ವಿ. ಸೊ ಆ ದಿಶೆಯಲ್ಲಿ ಈಗಾಗಲೇ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ. ನಾನು ತಕ್ಷಣ ಈಗಾಗಲೇ ಅವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನು ಒಂದೇ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಆ ಬಜೆಟ್ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ಅಲ್ಲಿ ಪ್ರಸ್ತಾವನೆ ಮಾಡಿ ಅದಕ್ಕೋಸ್ಕರ ಅನುಮೋದನೆ ಮಾಡಿಸ್ಕೊಡ್ತಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕಂದರೆ ಜನರಿಗೆ ಮಾರ್ಗದರ್ಶನ ಕೊಡಬೇಕು. ಜನರಿಗೆ ಮಾರ್ಗದರ್ಶನ ಕೊಡಬೇಕಂದ್ರೆ ಮೊದಲು ನಮ್ಮ ಕೆಲಸ ನಾವು ಮಾಡಬೇಕು. ಜನಪ್ರತಿನಿಧಿಯಾಗಿ ಅವ್ರು ಸ್ವತಃ ರೈತರಾಗಿ ಸಹಕಾರ ರಂಗದಲ್ಲಿದ್ದು ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕೆಲವೇ ವ್ಯಕ್ತಿಗಳಲ್ಲಿ ಲಕ್ಷ್ಮಣ ಸವದಿಯವರು, ಅನೇಕ ಹಿರಿಯ ಮುಖಂಡರು ಇವತ್ತು ಸಹಕಾರ ರಂಗದಲ್ಲಿದ್ದಾರೆ. ಅವರೆಲ್ಲರೂ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ರೈತರ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದು. ಇವತ್ತು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅಂತ ಹೋಗಿ ಇವರು ಯಾವುದೇ ಪಕ್ಷದಲ್ಲಿ ಅವತ್ತಿದ್ದರೂ ಸಹಿತ ಇವರು 6-7 ಮಂದಿ ಮುಖಂಡರು ಇವತ್ತು ರಾಜ್ಯದಲ್ಲಿ ಸಹಕಾರ ಇಲಾಖೆಯಲ್ಲಿದ್ದಾರೆ. ಅವರೆಲ್ಲರೂ ಮುಖ್ಯಮಂತ್ರಿಗಳಿಗೆ ಹೇಳಿ 0 ಇಂಟ್ರೆಸ್ಟ್ನಿಂದ ಇವತ್ತು ರೈತರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದೇ ಈ ಸಹಕಾರ ರಂಗದಲ್ಲಿರ್ತಕ್ಕಂಥ ದುರ್ಯೋಗ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಬಡ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಬಡ್ಡಿ ರಹಿತವಾದಂಥ ಲೋನ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಪ್ರಾರಂಭ ಮಾಡಿದರು. ಇವತ್ತು ಲಕ್ಷಾಂತರ ಜನರಿಗೆ ಇವತ್ತು ಬಡ್ಡಿ ರಹಿತವಾಗಿ ಸಾಲ ಸಿಗ್ತಾ ಇದ್ದರೆ ಇಂಥ ಮಹಾನ್ ಪುರುಷ ಮಾಡಿರ್ತಕ್ಕಂಥ ಒಂದು ಪ್ರಯತ್ನದ ಮುಖಾಂತರ ಸಿದ್ದರಾಮಯ್ಯವರು ಇವತ್ತು ಆ ಇಲಾಖೆ ಮುಖಾಂತರ ಇವತ್ತು ಬಡ್ಡಿ ರಹಿತವಾದಂಥ ಸಾಲವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅನೇಕ ರೀತಿಯಾದ ಅವರು ಇವತ್ತು ಹೇಳಿದರು ಹೊಸ ತಂತ್ರಜ್ಞಾನ ಮುಖಾಂತರ ಒಂದು 40 ಎಕರೆದಲ್ಲಿ ಸಾಕಷ್ಟು ಖರ್ಚು ಮಾಡಿ ನಾನು ಪ್ರಯೋಗ ಮಾಡ್ತಾ ಇದ್ದೇನೆ. ಅದು ಪ್ರತಿಫಲ ಆದರೆ ಉತ್ತಮ ರೀತಿಯಲ್ಲಿ ಆಗ್ಬೋದು ಅಂತ ನನಗೆ ಆಸೆ ಇದೆ. ಅದಾಯ್ತಂದರೆ ಇಡೀ ರಾಜ್ಯಾದ್ಯಂತ ಒಳ್ಳೆ ರೀತಿಯಿಂದ ರೈತರು ಅವ್ರ ತೋಟಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಇವತ್ತು ರೈತರು ಹೊಸ ತಂತ್ರಜ್ಞಾನದಲ್ಲಿ ನಾವು ಉಪಯೋಗ ಮಾಡಿಕೊಂಡ್ರೆ ಮಾತ್ರ ಇವತ್ತು ಲೇಬರ್ ಪ್ರಾಬ್ಲಮ್ ಕಡಿಮೆ ಆಗ್ತದೆ, ನೀರನ್ನು ಉಪಯೋಗ ಮಾಡ್ತಕ್ಕಂಥ ಕೆಲಸ ಕಡಿಮೆ ಆಗ್ತದೆ, ವಿದ್ಯುತ್ ಕಡಿಮೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ನಾವು ಬೋರ್ಡ್ ಹಾಕಿದ್ವಿ ರಾಜ್ಯಾದ್ಯಂತ ಆಗ್ತಾ ಇದ್ದೀವಿ ನೀರಿದ್ರೆ ನಾಳೆ ಅಂತೇಳಿ. ನೀರಿನ ಪರಿಸ್ಥಿತಿ ಬಹಳ ಗಂಭೀರದ ಬರುವ ದಿನದಲ್ಲಿ ಅನೇಕ ಕಡೆ ನೀರು ಅಂತರ್ಜಲ ಕೆಳಗೆ ಹೋಗ್ತಾ ಇದೆ. ಅದನ್ನು ದಿನನಿತ್ಯ ನಮ್ಮ ಇಲಾಖೆಯಿಂದ ಪ್ರತಿದಿನ ನಾವು 3000 ಭಾಗಗಳಲ್ಲಿ ನಾವು ರೀಡಿಂಗ್ ತರಿಸ್ತೀವಿ. ಯಾವ ಭಾಗದಲ್ಲಿ ಅಂತರ್ಜಲ ಕುಸಿತಾ ಇದೆ, ಅಂತರ್ಜಲ ಹೆಚ್ಚುತ್ತಾ ಇದೆ ಅಂತೇಳಿ. ಹಾಗಾಗಿ ಇಡೀ ರಾಜ್ಯದಲ್ಲಿ ಅದು ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಆಗಬೇಕಾಗಿದೆ. ಆ ದಿಶೆಯಲ್ಲಿ ಅವರ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವ್ರು ಮಾಡುವಂಥ ಪ್ರಯೋಗಗಳು ಇವತ್ತು ತಂತ್ರಜ್ಞಾನದ ಮುಖಾಂತರ ರೈತರಿಗೆ, ಇಡೀ ರಾಜ್ಯದ ರೈತರಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಮಾತನ್ನು ಹೇಳಿ ಇವತ್ತು ಏನು ಆ ಕೆರೆಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೈತರಲ್ಲಿ ಬಹಳ ಸಂತೋಷ ಹೊಂದಿದ್ರು. ಇದರಲ್ಲಿ ಕೆಲವರು ಅಲ್ಲಿಂದ ಇಲ್ಲಿಗೆ ಸಹಿತ ಬಂದಿರ್ಬೋದು. ಇವತ್ತು ನೀರು ಸಿಕ್ಕಿದ್ರೆ ರೈತರು ಏನು ಬೇಕಾದರೂ ಮಾಡುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ. ಹಾಗಾಗಿ ನೀರು ಮತ್ತು ವಿದ್ಯುತ್ ಬರಲಿಕ್ಕೆ ಇವತ್ತು ಸರ್ಕಾರ ಸಿದ್ದರಾಮಯ್ಯನವರು ಹಾಗೂ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸದಾಕಾಲ ಪ್ರಯತ್ನ ಮಾಡ್ತಾ ಇದೆ. ಅತಿ ಹೆಚ್ಚು ರೀತಿಯಲ್ಲಿ ಇವತ್ತು ನಮ್ಮ ಏನು ತೊಂದರೆ ಇತ್ತು ನಮ್ಮ ಆಲಮಟ್ಟಿಗೆ ಹೆಸರಿಸ್ತಕ್ಕಂಥ ಪ್ರಯತ್ನಕ್ಕೆ ಮನೆತನ ನಾವೆಲ್ಲರೂ ಕೂತು 2-3 ಬಾರಿಗೆ ರೈತರ ಜೊತೆಯಲ್ಲಿ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಜನತೆ ರೈತರ ಜೊತೆಯಲ್ಲಿ ಶಿವಕುಮಾರ್ ಅವರು, ನಾನು ಆ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಶಾಸಕರು ಸೇರಿ ಅವ್ರಿಗೆ ಒಪ್ಪಿಸಿ ಅವರು ನೇರವಾಗಿ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು.
ಇವತ್ತು 40 ಲಕ್ಷ ರೂಪಾಯಿ ನೀರಾವರಿ per ಎಕರೆಗೆ ಮತ್ತು 30 ಲಕ್ಷ ರೂಪಾಯಿ per ಎಕರೆ ಕೃಷಿಗೆ ಎರಡಕ್ಕೂ ರೈತರ ಒಪ್ಪಿನ ಮೇಲೆ ಇವತ್ತು ಅದನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ 50,000 ಕೋಟಿ ರೂಪಾಯಿ ವೆಚ್ಚ ಮಾಡಿ ಇವತ್ತು ಈ ಸರ್ಕಾರ ಅವ್ರ ಭೂಮಿ ತಗೊಂಡು ಆಲ್ಮಟ್ಟಿ ಎದುರಿಸ್ತಕ್ಕಂಥ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಸಿದ್ದರಾಮಯ್ಯ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಅನೇಕ ಯೋಜನೆಗಳು ಕಳೆದ 2 ವರ್ಷದಿಂದ 5 ಗ್ಯಾರಂಟಿಗಳು ಚುನಾವಣೆ ಮುಂದೆ ಏನು ಗ್ಯಾರಂಟಿ ಕೊಟ್ಟಿದ್ದೀವಿ ಅದು ಜಾರಿಗೊಳಿಸಿರ್ತಕ್ಕಂಥ ಇಡೀ ದೇಶದಲ್ಲಿ ಕರ್ನಾಟಕ ಮಾತ್ರ. ಈಗಾಗಲೇ ಹೋದ ತಿಂಗಳಾಗ 1,16,000 ಕೋಟಿ ನಾವು ಇವತ್ತು 5 ಗ್ಯಾರಂಟಿಗಳು ನಾವು ಖರ್ಚು ಮಾಡಿದ್ವಿ. ಅನೇಕ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಅನೇಕ ರೀತಿಯಾದಂಥ ಗ್ಯಾರಂಟಿಗಳ ಮುಖಾಂತರ ನಮ್ಮ ಅನುಕೂಲ ಅಂತ ಇದೆ. ಆ ಗ್ಯಾರಂಟಿಗಳ ಜೊತೆಯಲ್ಲಿ ನೇರಾವರಿ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ, ರಸ್ತೆಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನ, ಎಲ್ಲ ಇಲಾಖೆಗಳಿಗೆ ಸಾಕಷ್ಟು ಇವತ್ತು ಜಾರಿಗೊಳಿಸ್ತಕ್ಕಂಥ ಯೋಜನೆಗಳನ್ನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು ನಮಗೆ ಸಹಕಾರ ನೀಡುವ ಮುಖಾಂತರ ಗ್ರಾಮಾಂತರ ಜನರಿಗೆ ಅನುಕೂಲ ಮಾಡಬೇಕಂತ ಒಂದು ನಮ್ಮ ಪ್ರಯತ್ನಕ್ಕೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ಇಂಥ ಮಹಾನ್ ನಾಯಕರಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾವತ್ತೂ ಸದಾ ಕಾಲ ತಾವು ಆಶೀರ್ವಾದ ಮಾಡಬೇಕಂತ ಮಾತಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ 1 ತಿಂಗಳ ಹಿಂದೆ ಹೇಳಿದ್ರು, ನೀವು ಯಾವತ್ತು ಬರ್ತಾರೆ ಅವತ್ತು ನಾವಲ್ಲಿ ಕಾರ್ಯಕ್ರಮದ ಗಂಗಾ ಪೂಜೆ ಮಾಡಬೇಕು ಅಂತೇಳಿ. ಹಾಗಾಗಿ ನೀನು ಸಾಯಂಕಾಲದಲ್ಲಿ ಅವ್ರಿಗೂ ನಮಗೆ ಅಸೆಂಬ್ಲಿಯಲ್ಲಿ ಇದ್ವಿ, ನಾಳೆ ನಾಳೆ ನಮ್ಮ ಜಿಲ್ಲೆಗಳಿಗೆ ಹೋಗಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೋದು. ಆದರೆ ಅವರು 2-3 ಬಾರಿ ಪ್ರಸ್ತಾವನೆ ಮಾಡಿದ್ರು ಅಂತೇಳಿ ಇವತ್ತೇ ಬಂದು ಇವತ್ತು ವಾಪಸ್ ಹೋಗ್ತಿದ್ರೆ ಬರಲಿದ್ರು. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಭಾಗವಹಿಸಿ ಅವರಿಗೆ ಆಶೀರ್ವಾದ ಮಾಡುವಂಥ ಕೆಲಸ ತಾವು ಮಾಡಿದ್ರಿ. ಅದೇ ರೀತಿಯಾಗಿ ಸದಾ ಕಾಲ ತಾವು ನಮ್ಮ ಆಶೀರ್ವಾದ ಅವರ ಮೇಲೆ, ನಮ್ಮ ಸರ್ಕಾರದ ಮೇಲೆ ಎಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪೂಜೆಗೆ ಅವರಿಗೆ ಈಗಾಗಲೇ ಅವರು ಒಳ್ಳೆ ಮಾತನ್ನು ಮಾತನಾಡಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥದ್ದು ಅರ್ಥ ಇದೆ. ಯಾರು ಕೆಲಸ ಮಾಡ್ತಾರೋ ಅವ್ರು ಯಾವತ್ತೂ ನಾವು ಮರಿಬಾರ್ದು, ಯಾರು ರೈತರ ಪರವಾಗಿರ್ತಾರೋ ಅವ್ರು ಎಂದೂ ಮರಿಬಾರ್ದು. ಇದ್ರೆ ಮಾತ್ರ ಆ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯದ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ಕಾರ್ಯಕ್ರಮ ಇವತ್ತು ನಮ್ಮ ತಾಲೂಕಿನ ಜೊತೆಯಲ್ಲಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 976 ಕಾಮಗಾರಿಗಳು ನಡೀತಾ ಇದೆ. 976 ಅದಕ್ಕೆ ಈಗಾಗಲೇ ನಾವು ಈಗ 988 ಕ್ರೋರ್ಸ್ ಇವತ್ತು ನಾವು ಖರ್ಚು ಮಾಡ್ತಾ ಇದ್ದೀವಿ. 1000 ಕೋಟಿ ಸುಮಾರು ಇವತ್ತು ಈ ಸಾರಿ ಮೊನ್ನೆ 90 ಕೋಟಿ ರೂಪಾಯಿ ಕೊಟ್ಟು ವಿವಿಧ ಬ್ಯಾರೇಜ್ಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಕಡೆ ನಮ್ಮ ಉದ್ದೇಶ ಅಂತರ್ಜಲ ಹೆಚ್ಚಿಸಬೇಕು, ರೈತರಿಗೆ ಅನುಕೂಲ ಆಗಬೇಕು ಎಂಬ ಅತಿ ಮುಖ್ಯವಾದಂಥ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಶ್ರೀಮಾನ್ ಲಕ್ಷ್ಮಣ ಸವದಿಯವರು ನಮ್ಮ ನೀಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಈ ಜಿಲ್ಲೆಗಿರ್ಬೋದು, ಈ ಅಡಳಿ ತಾಲೂಕಿಗಿರ್ಬೋದು, ಮುಂದೆ ಬರುವಂಥ ದಿನಗಳಲ್ಲಿ ತಪ್ಪದೇ ಹೇಳಿರ್ತಕ್ಕಂಥ ಯೋಜನೆಗಳಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡುವ ಮುಖಾಂತರ ನಮಗೆ ತಾವೆಲ್ಲರಿಗೂ ಅನುಕೂಲವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಮಾತನ್ನು ಹೇಳಿ ಇಂತಹ ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಸ್ವಾಗತ ಮಾಡಿ, ಆಶೀರ್ವಾದ ಮಾಡಿ, ಸನ್ಮಾನ ಮಾಡಿ ನಮ್ಮ ಕೆಲಸಕ್ಕಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ, ಶ್ರೀ ಲಕ್ಷ್ಮಣ ಸಹದೇವರಿಗೂ, ವೇದಿಕೆ ಆಶೀರ್ವಾದಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ, ಕಾರ್ಯಕ್ರಮದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೂ ಮಾತು